ಗುಂಪು ಗುಂಪಾಗಿ ದಾಂಗುಡಿ ಇಟ್ಟು ಕಚ್ಚಿ ಗಾಯಗೊಳಿಸುತ್ತಿರುವ ಬೀದಿ ನಾಯಿಗಳು. ಭೀತಿಗೆ ಸಿಲುಕಿದ ಗುರುಗುಂಟ ಸಾರ್ವಜನಿಕರು. ಎಸ್ಎಲ್ಎಂಗಸ್ಕೂರು ತಾಲೂಕಿನ ಗುರುಗುಂಟ ಗ್ರಾಮದ ಕೆಲ ಬಡಾವಣೆಗಳಲ್ಲಿ ಹಗಲಿರಲಿ ರಾತ್ರಿ ಇರಲಿ ಗುಂಪು ಗುಂಪಾಗಿ ದಾಂಗುಡಿ ಇಡುತ್ತಾ ಇರುವ ಬೀದಿ ನಾಯಿಗಳಿಂದ ಸಾರ್ವಜನಿಕರನ್ನ ಭೀತಿಗೆ ಸಿಲುಕಿಸಿದೆ. ಚಿಕನ್ ಅಂಗಡಿಗಳ ಮುಂದೆ ಮತ್ತು ಹೋಟೆಲ್ನವರು ಹಾಗೂ ಚಿಕನ್ ತುಂಡುಗಳನ್ನು ಎಸೆಯುವ ತಿಪ್ಪೆಗಳ ಬಳಿ ಮತ್ತು ಬಸ್ ನಿಲ್ದಾಣ, ಸರ್ಕಾರಿ ಪ್ರೌಢಶಾಲೆ, ಸದಾಶಿವ ಮಾಸ್ಟರ್ ಮನೆ ಸರ್ಕಲ್ ಬಳಿ ಬೀಡು ಬಿಟ್ಟು ಅಧಿಕ ಸಂಖ್ಯೆಯಲ್ಲಿ ಕಾಣ ಸಿಗ್ತಾ ಇವೆ. ಸುಮ್ಮನೆ ಮಲಗಿದಂತಿರುವ ನಾಯಿಗಳು ಜನರು ಸಮೀಪ ಬಂದಾಗ ಏಕಾಏಕಿ ಮೈಮೇಲೆ ಎರಗಿ ಕಚ್ಚಿ ಗಾಯಗೊಳಿಸುತ್ತಿದ್ದು, ಆಸ್ಪತ್ರೆ ಸೇರಿದ ಘಟನೆಗಳಿಗೇನೂ ಕಡಿಮೆ ಇಲ್ಲ. ಹೀಗಾಗಿ ಕೆಲಸಗಳಿಗಾಗಿ ಹೊರ ಹೋಗಬೇಕಾದ ಸಾರ್ವಜನಿಕರು ಕೈಯಲ್ಲಿ ಬಡಿಗೆ ಹಿಡಿದುಕೊಂಡೇ ತೆರಳಬೇಕಾದ ದುರ್ಗತಿ ಈ ಗ್ರಾಮಸ್ಥರಿಗೆ ಬಂದೊದಗಿದೆ. ಶಾಲಾ ಕಾಲೇಜು ಮಕ್ಕಳಿಗೆ ಕಳಿಸುವಾಗ ನಿತ್ಯ ಗಾರ್ಡ್ಗಾಗಿ ಓರ್ವರ್ ಸೆಕ್ಯೂರಿಟಿ ನೇಮಕ ಮಾಡುವುದು ಅನಿವಾರ್ಯವೆನಿಸಿದೆ. ರಾತ್ರಿ ಒಂಟಿಯಾಗಿ ತೆರಳುವ ಮತ್ತು ಬೈಕ್ನಲ್ಲಿ ಹೋಗುವವರನ್ನ ಗುರಿಯಾಗಿಸಿಕೊಂಡು ಬೆನ್ನತ್ತಿ ಕಚ್ಚುತ್ತಾ ಇರುವಂತಹ ನಾಯಿಗಳು ಹಲವೊಂದು ಬಾರಿ ಬೈಕ್ ಉರುಳಿಸಿವೆ. ಕಾಲಕಾಲಕ್ಕೆ ಮಾಡದ ಸಂತಾನ ಶಕ್ತಿಹರಣ ಶಸ್ತ್ರಚಿಕಿತ್ಸೆ ಮತ್ತು ಎಲ್ಲೆಂದರಲ್ಲಿ ಬಿಸಾಕುವ ಆಹಾರ ತ್ಯಾಜ್ಯದಿಂದ ನಾಯಿಗಳ ಸಂಖ್ಯೆ ಹೆಚ್ಚಾಗಲು ಕಾರಣವಾಗಿದೆ ಎಂದು ಅನೇಕರು ಬೀಗ್ತಾ ಇದ್ದಾರೆ. ಹಲವು ವಾಹನಗಳಲ್ಲಿ ಗ್ರಾಮದ ಹೊರವಲಯದಲ್ಲಿ ಯಾರೋ ನಾಯಿಗಳನ್ನು ಬಿಟ್ಟು ಹೋಗಿದ್ದಾರೆ ಎಂಬ ವದಂತಿ ದಟ್ಟವಾಗಿ ಗ್ರಾಮದಲ್ಲಿ ಹರಡಿದೆ. ಬೀದಿ ನಾಯಿಗಳನ್ನು ಹಿಡಿದು ಸ್ಥಳಾಂತರ ಮಾಡಲು ಗ್ರಾಮ ಪಂಚಾಯಿತಿಯನ್ನ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ತುರ್ವಿಹಾಳ್, ಪ್ರಜಾಪವರ್ ಟಿವಿ, ಲಿಂಗಸ್ಕೂರು.